ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಇದ್ರ ಜೊತೆಗೆ ಪಪ್ಪಾಯ ತಂದು ಇಟ್ಕೊಂಡಿದ್ದೀನಿ. ನನ್ಗೆ ಈ ಥರ ಇದ್ರೆ ಇಷ್ಟ. ಗೈಸ್ ಚಿತ್ರಾನ್ನ ಟೇಸ್ಟ್ ಮಾಡುವ. ಕಡಲೆ ಬೀಜ ಬೇಕು ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ತಗೊಂಡ್ಬಿಟ್ಟಿದ್ದೀನಿ. ಇವಾಗ ಹಿಂಗಂತ ನೋಡಿ, ಸೂಪರ್. ಒಂದು ಸ್ಪೂನ್ ತಿನ್ನಲ್ಲ ಗೈಸ್. ನಾನೇನು ಹೇಳಿದೆ ಫಸ್ಟ್ ನಾನು ಇಟ್ಟಿರೋದು. ನೀನು ಬೇರೆ ಏನಾದರೂ ಮಾಡ್ಬಿಡ್ತೀನಿ ಅಂತ ಹೇಳೋದು. ಈಗಂತಾಳೆ ನಾಳೆ ಎಲ್ಲ ಕಲರ್, ನಾಳೆ ಲೈಟಿಂಗ್ ಸಿಗ್ತಾ ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀವಿ. ಅಲ್ಲ ಗೈಸ್, ಇದನ್ನ ಚೆಲ್ಲಲ್ಲ ಇವಳು. ಚೆಲ್ತೀನಿ ಕಣೆ. ಅದೇ ಹಿಡ್ಕಂತಾಳೆ, ಕುಡಿತಾಳೆ. ಹಾಯ್ ಅವ್ರಿಗೂ ನಮಸ್ಕಾರ, ನಾನು ನಿಮ್ಗಂತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಗೈಸ್ ಇಲ್ಲಿ ನೋಡಿ ಗೈಸ್, ಈ ಹುಡುಗಿನ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೆ ಯಾಕೆ ಮನುಷ್ಯ ಎದ್ದಂಗೆ ತಿಂತಿದ್ಯಾ? ಆಗುತ್ತೆ ನೋಡಿ. ಇನ್ನು ಇವಾಗ ಫ್ರೆಶ್ ಅಪ್ ಆಗಿ ನನಗೆ ಏನು ಮಾತಾಡ್ಬೇಕು ಗೊತ್ತಾಗ್ತಿಲ್ಲ ಗೈಸ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಹೆಂಗ್ ಸ್ಟಾರ್ಟ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಟೈಮ್ ಆಗ್ಬಿಟ್ಟಿತ್ತು, ಆದರೂ ಮಾತಾಡ್ತಾ ಇದ್ದೀನಿ. ಇವತ್ತು ಹೇರ್ ವಾಶ್ ಮಾಡಿರೋದ್ರಿಂದ ಲೇಟ್ ಆಯಿತು, ಅದಕ್ಕೆ ಹಾಗೆ ಹಿಂಗೆ ಬಿಟ್ಕೊಂಡು ಬಂದ್ಬಿಟ್ಟಿದ್ದೀನಿ. ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಗಾಳಿಗೆ ಏನಾದರೂ ಡ್ರೈ ಆದರೆ ಕ್ಲಿಪ್ ಹಾಕುವ ಅಂತ ಅಂದ್ಬಿಟ್ಟು. ಅವಳು ನೋಡ್ರಿ ಹೆಂಗೆ ಹೋಗ್ತಾವಳೆ. ಏನಕ್ಕೆ ಅಂತಂದರೆ ಇವಳು ಹಿಂಗೆ ಹಿಡ್ಕೊಂಡು 1 ಗಂಟೆ ಮಾಡ್ತಾಳೆ ಗೈಸ್. ಅದಕ್ಕೆ ಅಟ್ಲೀಸ್ಟ್ ಬೇಗ ಬೇಗ ಬಾ. ಸುಸ್ತಾಗುತ್ತೆ ಅದ್ರಲ್ಲಿ ಪಾಠ. ಅವನು ನಿಲ್ಲಿಸ್ತಾನ ನೀನು ಬರಗಂಟ. ಎಂಥದ್ದು ಇಲ್ಲ ಬಾ ಗೈಸ್. ಇವಾಗ ಯಪ್ಪ ಗೈಸ್, ಅಲ್ಲಿಗೆ ಹೋಗ್ಬೇಕಾದ್ರೆ ಆಗ್ತಿದ್ದಿ ಸುಸ್ತು. ಇವಳನ್ನ ಕರ್ಕೊಂಡು ಇಲ್ಲೇ ನೀನು ಗೊತ್ತಲ್ಲ, ನಾನು ಎಳ್ಕೊಂಡು ಹೋದಂಗೆ ಅನಿಸ್ತಾ ಐತೆ ಗೈಸ್. ಇಲ್ಲಿವರೆಗೂ ಇದ್ದಿದ್ದಲ್ಲ ಗೈಸ್ ಲೆಕ್ಕ, ಇನ್ನು ಮುಂದೆ ಇರೋದು ಲೆಕ್ಕ. ಮುಂದೆ ಒಂದು ಜೊತೆ ರೋಡ್ ನೋಡಿ ಹೆಂಗೆ ದಿಬ್ಬ ಐತೆ. ಆಗ್ತಾಯಿಲ್ಲ. ನಾನು ಹೋಗಿ ಅಂತ ಹೇಳ್ತಾ ಇದ್ದೀನಿ, ನೀವು ಮನೆಗೆ ಹೋಗಮ್ಮ, ಅಲ್ಲಿ ರೂಮ್ಗೆ ಹೋಗಿ ಮಲ್ಕ ಅಂತ. ಅದು ಮಾಡ್ತಾ ಇಲ್ಲ. ಸಾಹಸ ಮಾಡಿ ಸರ್ಕಲ್ ಹತ್ರ ಬಂದು ಇವಳು ಒಬ್ಬಳೇ ಇಂಡಿಪೆಂಡೆಂಟಾಗಿ ನಡ್ಕೊಂಬಂದಿದ್ದಾಳೆ, ನನ್ನ ಮೇಲೆ ಡಿಪೆಂಡ್ ಆಗಿಲ್ಲ ಗೈಸ್. ಆವಾಗಲೇ ಹೇಳ್ಬಿಟ್ನಲ್ಲ, ಈಗಲೂ ಹೇಳ್ಬೇಕಲ್ವ. ನಾವು ಒಳ್ಳೇದು ಮಾಡಿದಾಗೂ ಹೇಳ್ತೀವಿ, ಕೆಟ್ಟದಾದಾಗೂ ಹೇಳ್ತೀವಿ ಗೈಸ್. ಏನು ಬಿಲ್ಡಪ್ಪಾ. ಇವಾಗ ಹೋಗ್ಬೇಕು. ಟೈಮ್ ಎಷ್ಟೈತೆ? 23ನಾ? ಇನ್ನು 5 ಮಿನಿಟ್ಸ್ ಇದೆ. ಗೊಬ್ಬರ ಹಾಕ್ಬಿಟ್ಟು ಚಚ್ಚು ಮಗ ಸದ್ಯ ನಿನ್ನೆ ಓಪನ್ ಆಗಿರಲಿಲ್ಲ ಗೈಸ್. ನಾನು ಎಲ್ಲಿ ಫಸ್ಟ್ ಯಾವುದು ಸೆಕೆಂಡ್ ಎಲ್ಲ ಮಿಸ್ಟೇಕ್ ಅಯ್ಯಯ್ಯೋ. ಬೆಳಗ್ಗೆ ಎಬ್ರುಸಿ ಇಡೋವರೆಗೂ ಬಿದ್ಕೋತಾಳೆ ನೋಡಿ. ಇವಾಗೇನೋ ಓದ್ಕೋತಾವಳೆ. ನಾವೆಲ್ಲ ಓದಿಲ್ಲ ಗೈಸ್. ಇಷ್ಟು ಓದ್ಕೊಂಡು ಹೋದ್ರು ಅಲ್ಲ, ಅವ್ರು ಕೇಳ್ದಾಗ ಎದ್ದು ನಿಂತ್ಕೊಂಡು ಹೇಳಲ್ಲ. ಇದೇನಾ ಬಾಯೆಲ್ಲ ಬೊಂಬಾಯಿ ಆಯ್ತು ಅನ್ಸುತ್ತೆ. ಮೋನಿಶನ್ಗೆ ಹುಷಾರಿಲ್ಲ ಗೈಸ್. ಅಲ್ಲಿ ನಿಂತ್ಕೊಂಡು ಹೋಗ್ತಾಳೆ ನೋಡ್ರಿ. ಈಗ ಅಲ್ಲಿದ್ದಾಳೆ. ಅಲ್ಲಿ ಹೆಂಗ್ ಹೋಗ್ತಾಳೆ ಅಂದ್ರೆ ನಾನು ತೋರಿಸ್ತೀನಿ. ಹಿಂಗ್ ಹೋಗ್ತಾಳೆ. ಅವಾಗಿಂದ ನನಗೆ ನಕ್ಕು ಸಾಕಾಗೋಯ್ತತ್ತ. ಅಲ್ಲಿ ಗೈಸ್ ತಿಂಡಿ ಮಾಡೋದಕ್ಕೆ ಹೋಗ್ತಾ ಇದೀವಿ ಗೈಸ್. ನಾನು ಮತ್ತೆ ಇಲ್ಲೊಂದಿದೆ ರೆಡ್ ಭೂತ ಹೋಗ್ತಾ ಇದೀವಿ ಗೈಸ್. ಮೋನಿಶಾ ಫ್ರೆಶ್ ಅಪ್ ಆಗಕ್ಕೆ ಹೋಗ್ಬಿಡೆ. ನೋಡ್ಬೇಕು ಇವಾಗ ತಿಂಡಿ ಏನು ಅಂತ ನೋಡ್ಬಿಟ್ಟು ಅವಳಿಗೆ ಬೇಕಾದ ಕೇಳ್ಬೇಕು. ಬನ್ನಿ, ಹೊಟ್ಟೆ ಸಖತ್ ಹಸಿದಿದೆ. ನಾನು ತುಂಬಾ ತಿಂಡಿಗೆ ಪಪಾಯ ತಿನ್ಬೇಕು ಅನ್ಕೊಂಡಿದ್ದೀನಿ, ಸ್ವಲ್ಪ ರೈಸ್ ಇರಲಿ ಅಂತ ಗೈಸ್. ವಿತೌಟ್ ಆಯಿಲ್ ಮಾಡಿಸ್ಕೊತಾ ಇದ್ದೀನಿ ಚಪಾತಿನ. ಇವಳು ವಿತ್ ಆಯಿಲ್. ಥ್ಯಾಂಕ್ಸ್ ಭಯ್ಯ. ಗೈಸ್ ಇವತ್ತಿಂದ ನೀಟಾಗಿ ಡಯಟ್ ಫಾಲೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವಿತೌಟ್ ಆಯಿಲ್. ನಾನು ಕೇಳಿದ ತಕ್ಷಣ ಜಾಸ್ತಿ ಜನ ಯಾರೂ ಇರಲಿಲ್ಲ, ಇನ್ನೂ ಅವಾಗ ಹಾಕ್ತಾಯಿದ್ರು. ಬಿಸಿ ಹಾಕ್ಸ್ಕೊಳ್ಳೋಣ ಅಂತ ಹೋದೆ. ಬಟ್ ಎಣ್ಣೆ ನೋಡ್ತೀನಿ ಸರಿಯಾಗಿ ಹಾಕ್ತವ್ರೆ. ನಾನು ಕೇಳಿದೆ ಅವ್ರಿಗೆ ವಿತೌಟ್ ಆಯಿಲ್ ಮಾಡಿಕೊಡ್ತೀರಂತ, ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಇದ್ರ ಜೊತೆಗೆ ಪಪ್ಪಾಯ ತಂದು ಇಟ್ಕೊಂಡಿದ್ದೀನಿ ಇಲ್ಲಿ
ಕಟ್ ಮಾಡಿಲ್ಲ. ಅದ್ರ ಜೊತೆ ಸ್ವಲ್ಪ ಪಪ್ಪಾಯ ತಿಂತೀನಿ. ಇದು ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಅಷ್ಟೆ. ಚೆನ್ನಾಗಿದೆ ಗೈಸ್. ತುಂಬ ದಿನ ಆದಮೇಲೆ ನಂಗೆ ಗೊತ್ತಿಲ್ಲ ಇಷ್ಟು ದಿನ ಅಷ್ಟೊಂದು ಆಯಿಲ್ ಹಾಕ್ತಿರೋ ಚಪಾತಿ ತಿಂತಿದ್ದೆ ಅಂತ. ನನ್ನ ಮುಂದೆ ನಿಮಗೆಲ್ಲ ಹಾಕ್ಬಿಟ್ರಾ ನಿಜ ಅದು ನೋಡೋಕ್ಕಾಗಿಲ್ಲ. ಅದಕ್ಕೆ ಚೆನ್ನಾಗಿದೆ ಇದು. ನಾನು ಒಂದು ಸ್ವಲ್ಪ 0% ಆಯಿಲ್, ಒಂದಿಷ್ಟು ಆಯಿಲೇ ಹಾಕ್ದಂಗೆ ಚಪಾತಿ ತಿಂತಿದ್ದು. ಇವತ್ತು ನೆಮ್ಮದಿ ಅನಿಸ್ತಿದೆ. ತಿಂದ್ಬಿಟ್ಟು ಇವಾಗೇ ತಿನ್ನಕ್ಕೆ ಹೋಗಲ್ಲ ನಾನು ಪಪ್ಪಾಯನ. ಒಂದು 11ಗೆ ಏನಾದರೂ ಹೊಟ್ಟೆ ಹಸ್ವಾದ್ರೆ ಅವಾಗ ತಿನ್ನೋಣ ಅಂತ ಹಂಗೆ ಇಟ್ಟಿದ್ದೀನಿ. ಇವಾಗ ಕಟ್ ಮಾಡಿ ತಿನ್ನೋಷ್ಟು ಪೇಷನ್ಸ್ ಇಲ್ಲ ಗೈಸ್. ಇದು ಊಟ ಮಾಡಿಬಿಡ್ಬೇಕು, ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ವಾಗ್ತಿದೆ. ಚೆನ್ನಾಗಿದೆ, ಬನ್ನಿ ತಿನ್ನುವ ಗೈಸ್. ಇಲ್ಲಿವರೆಗೂ ಓದ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋಮ್ವರ್ಕ್ ಎಲ್ಲ ಬರೆದೆ. ಆ್ಯಂಡ್ ಸ್ವಲ್ಪ ಎಕ್ಸಿಕ್ಯೂಷನ್ ಇತ್ತಾ, ಮಾಡೋಣ ಅಂತ ಕೂತ್ಕೊಂಡೆ ಗೈಸ್. ಸ್ವಲ್ಪ ಮಾಡಿದೆ, ಇನ್ನೊಂದು ಸ್ವಲ್ಪ ಇತ್ತು, ಮತ್ತು ಇನ್ನೊಂದು ಸ್ವಲ್ಪ ವರ್ಕ್ಗಳಿತ್ತು. ಅದನ್ನು ಮಾಡ್ಕೊಳ್ಳೋದು ಅನ್ನೋಷ್ಟರಲ್ಲಿ ನೋಡಿ ಹಿಂಗೆ ಸೌಂಡ್ ಬರ್ತಿದೆ, ಆನೇ ಆಗ್ತಿಲ್ಲ. ಎಷ್ಟು ಬೇಜಾರಾಗ್ತದೆ ಅಂದರೆ ಬೆಳಗ್ಗೆ ಇವತ್ತಿಂದ ಬೇರೆ ಡಯಟ್ ಅಂತ ಸ್ಟಾರ್ಟ್ ಮಾಡಿ ಬೆಳಗ್ಗೆ ಬರೀ 2 ಚಪಾತಿ ತಿನ್ನೋ. ಇಲ್ಲಿಗೆ ಬಂದಾಗಿಂದ ಸ್ವಲ್ಪ ಜಾಸ್ತಿ ಊಟ ಮಾಡೋದನ್ನು ಕಲ್ತ್ಕೊಬಿಟ್ಟು ರೂಢಿ ಮಾಡ್ಕೊಬಿಟ್ಟು ಇವಾಗ ಹೊಟ್ಟೆ ಹಸ್ವಾಗ್ತಿದೆ ಅಂದ್ಬಿಟ್ಟು ಬನಾನ ತಿಂತಾಯಿದ್ದೀನಿ. ಅವಳು ಎಲ್ಲೋ ಈಚೆ ಹೋದ್ಲು, ಅವಳು ಹೊರಗಡೆ ಹೋಗ್ತಾ ಇದ್ದಾಳೆ. ನಾನಿಲ್ಲಿ ಇದು ಮಾಡ್ತಾಯಿದ್ದೀನಿ, ನೋಡಿದ್ರೆ ಕೆಟ್ಟೋಗ್ಬಿಡ್ತು ಸಿಕ್ಕಾಬಿಟ್ಟು. ಯಾಕೆ ಅಂತ ಗೊತ್ತಿಲ್ಲ, ಒಂದು 2 ಡೇಸಿಂದ ಹಿಂಗಾಗ್ತಿದೆ. ಅದು ಸರಿ ಮಾಡ್ಸೋಕ್ಕೆ ಕೊಡಬೇಕು. ನೋಡುವ ಏನು ಪ್ರಾಬ್ಲಮ್ ಆಗಿದೆ ಕೇಳಬೇಕು. ಇನ್ನೇನು ಊಟದ ಟೈಮ್ ಆಯಿತು, ಇನ್ನೊಂದು 3/4 ಗಂಟೆ ಇದೆ. ಇಲ್ಲಾಂದರೆ ಪಪ್ಪಾಯ ತಿನ್ನೋಣ ಅಂತ ಅಂದ್ಕೊಂಡೆ ಒಂದು 11 o'clockಗೆ. ಬಟ್ ಬೇಡ, ಊಟದ ಟೈಮ್ಗೆ ಅದನ್ನು ಕಟ್ ಮಾಡಿಕೊಂಡ್ರೆ ಸ್ವಲ್ಪ ರೈಸ್ ತಿಂದು ಇದು ತಿಂದರೆ ಮ್ಯಾನೇಜ್ ಆಗುತ್ತೆ. ಅಲ್ಲಿಗೆ ನೀಟ್ ಡಯಟ್ ಕಂಪ್ಲೀಟ್ ಆಗುತ್ತೆ, ಪರ್ಫೆಕ್ಟು ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ ಗೈಸ್. ಪಪ್ಪಾಯ ಬೆಳಗ್ಗೆನೆ ತಿನ್ಬಿಡ್ಬೇಕಿತ್ತಲ್ವಾ, ತುಂಬ ಹಣ್ಣಾಗ್ಬಿಟ್ಟಿದೆ. ಇವತ್ತು ಬಿಟ್ರೆ ಗೋವಿಂದ ಆಗ್ಬಿಡುತ್ತೆ ಅಂತ ಊಟಕ್ಕೆ ತಿನ್ನೋಣ ಅಂತ ತಿಂತಾ ಇದೀವಿ. ಬೇಗ ಊಟಕ್ಕೆ ಓಕೆ ಲೇಕಿ ಅವರೇ, ನಾನು ಇಲ್ಲಿ ಏ ಬೇಡ, ಮೇಲೆ ಇಟ್ಕೋ. ಬೇಡ ಬೇಡ ಬೇಡ, ಮತ್ತೆ ಮಲ್ಗೋಲ್ಲ. ಬಟ್ಟೆ ಐತೆ, ತಗೋ ಒಂದು ಬಟ್ಟೆ ಹಾಕೋ. ಇದು ಇದು ಬೇಡ ಕಣೆ, ಹಿಂಗ್ ಇದ್ ಮಾಡ್ಬೇಕಾ? ಆಫ್ ಕಟ್ ಮಾಡ್ಬಿಟ್ಟು ಮಾಡಿದ್ರಾಗಲ್ವಾ? ತಿನ್ನಕ್ ಬರುತ್ತೆ, ಕಟ್ ಮಾಡಕ್ ಬರಲ್ವಾ? ಯಾಕ್ರಿ ಲೇಕನ್? ವಾವ್, ಎಷ್ಟು ನನ್ಗೆ ಈ ತರ ಇದ್ರೆ ಇಷ್ಟ. ಉಚ್ಚಿ ಅದೇನಕ್ಕೆ ಹಂಗ್ ಮಾಡ್ತೀಯ? ವಾವ್, ನೋಡಿ ಗೈಸ್ ಚೆನ್ನಾಗಿದೆ. ನಾನು ಸಿಕ್ಕಾಪಟ್ಟೆ ಹಣ್ಣಾಗ್ಬಿಟ್ಟಿದ್ದೀನಿ, ಎಲ್ಲ ಕಿಚ್ ಪಿಚ್ ಅಂತಿರುತ್ತೆ ಅನ್ಕಂಡೆ. ಆ ಥರ ತಿನ್ನಕ್ಕೆ ಹೆಂಗಾಗ್ಬಿಡುತ್ತೆ ಗೊತ್ತಾಗ ಗೈಸ್, ಹಿಂಸೆ ಆಗ್ಬಿಡುತ್ತೆ. ಗೈಸ್ ಇವತ್ತಿನ ಲಂಚ್ ಇಲ್ಲೆಲ್ಲ ಉಲ್ಟಪಟ್ಟ ತಿಂದಿದ್ದು. ಲಂಚ್ದು ತಿಂಡಿಗೆ ಹಂಗೆಲ್ಲ. ಬೆಳಗ್ಗೆ ಚಪಾತಿ ಕೊಟ್ಟವ್ರೆ, ಇವಾಗ ಚಿತ್ರಾನ್ನ ಕೊಟ್ಟಿದ್ದಾರೆ. ಈ ಚಿತ್ರಾನ್ನ ಮತ್ತು ಪಪ್ಪಾಯ ಇದೆರಡು ಇವತ್ತಿನ ನನ್ನ ಲಂಚ್. ಕಡಲೆ ಬೀಜ ಬೇಕು ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ಆಯ್ತಕೊಂಡ್ಬಿಟ್ಟಿದ್ದೀನಿ. ಇವಾಗ ಹಿಂಗಂತ ನೋಡಿ, ಸೂಪರ್. ಮಾವಿನ ಗೊತ್ತಿದ್ದು ಅನ್ಸುತ್ತೆ. ಹೆಂಗೈತೆ? ಹುಳಿ ಇದೆ, ಚೆನ್ನಾಗಿದೆ. ಲೈಮು ನಿಜ ಚೆನ್ನಾಗಿದೆ ಕಡೆಲಿಕ್ಕನ. ಮತ್ತೆ ಜೊತೆಗೆ ಪಪ್ಪಾಯ. ನೋಡಿ ಎಲ್ಲ ತಿಂತಾಳೆ. ಒಂದು 2 ವರ್ಷ ಆಗಿದೆ. ಸಪ್ಪಗೈತೆ, ನಾನು ಕಿಚಿ ಪಿಚಿ ಎನ್ನುತ್ತೆ ಅನ್ಕೊಂಡೆ, ಚೆನ್ನಾಗೈತೆ. ಗೈಸ್ ನೋಡಿ ನೋಡಿ ನೋಡಿ, ಇವತ್ತು ಇಷ್ಟು ವೇಸ್ಟ್ ಮಾಡ್ತಾಳೆ. ಕೊಂಡ್ಬಿಡುತ್ತಂತೆ, ಕೊಂಡಿದ್ರೆ ಹೋಗಮ್ಮಿ ದೃಷ್ಟಿಯಾಗಿ ಬಂದೈತೆ ಅದಕ್ಕೆ. ಗೈಸ್ ಇವಾಗ ಇವಳಿಗೆ ಸ್ವಲ್ಪ ಒಂದು ಕ್ಲಾಸ್ ಮಿಸ್ ಮಾಡ್ಕೊಂಬಿಟ್ಟಿದ್ಲು. ಅವಳಿಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಿಕೊಂಡು ಏನೇನು ಕೆಲಸ ಕೊಡ್ತಾಳೆ ನೋಡಿ, ತಲೆಗೆ ಎಣ್ಣೆ ಹಚ್ಕೊಡು ಅಂತ ಬಂದವಳೆ. ಅದಕ್ಕೆ ಇವಾಗ ಹಚ್ಚೋಣ ಅಂತ ಅಂದ್ಬಿಟ್ಟು ಕುತ್ಕೊಂಡಿದ್ದೀನಿ. ಲೇಕಿ ಇದು ಆಯಿಲು ನೀವು ಮಾಡಿರೋದಾ? ಗೈಸ್ ಇವಾಗ ಇವಳು ತಲೆಗೆ ಎಣ್ಣೆ ಹಚ್ಕೊಟ್ಟು ಅಷ್ಟೇ. ಮುಂದೆ ಏನು ಮಾಡೋದು ನೋಡಬೇಕು. ಹೊಟ್ಟೆ ಹಸುವಾಗ್ತಾ ಇದೆ ನನಗೆ ಇವಾಗ ಸ್ವಲ್ಪ. ಅಂದರೆ ಇಷ್ಟು ದಿನ ತಿಂದ್ಬಿಟ್ಟು ಡಯಟ್ ಸ್ಟಾರ್ಟ್ ಮಾಡಿರೋದಲ್ವಾ, ಅದಕ್ಕೆ ಸ್ವಲ್ಪ ಕಿಚ ಪಿಚ ಅಂತೈತೆ ಹೊಟ್ಟೆ. ನೋಡೋಣ
ಇದೆಲ್ಲ ಆದಮೇಲೆ ಗೈಸ್ ಇವಳಿಗೆ ಹುಷಾರು ಜಾಸ್ತಿ ಇಲ್ಲ ಆಗ್ಬಿಟ್ಟು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೆನ್ನೆಯಿಂದ ಹೇಳಿದ್ದೀನಿ ಗೈಸ್ ಬರ್ಬೇಕು ತಾನೆ. ನೋಡು ಹಾಸ್ಪಿಟಲ್ ಎಲ್ಲೈತೆ ಅಂತ ಗೊತ್ತಿಲ್ಲ, ಆದರೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಹಾಸ್ಪಿಟಲ್ ಎಲ್ಲೈತೆ ಅಂತ ಮ್ಯಾಪಲ್ಲಿ. ಡಿಪ್ರೆಷನ್ಗೆ ಹೋಗ್ಬಿಟ್ಟವಳೆ. ಏಯ್ ಲೇಖನ ಓಡ್ಬಾ. ಏನು ಹೇಳು ಏನು ಅಲ್ಲ ಗೈಸ್, ಹಾಸ್ಪಿಟಲ್ನ ನೋಡಮ್ಮ ಮ್ಯಾಪಲ್ಲಿ ಅಂತ ನಾನಂದ್ರೆ ಗೂಗಲ್ ಓಪನ್ ಮಾಡ್ಕೊಂಡಿದ್ದೆ. ಯಾಕೆ ಡಿಪ್ರೆಷನ್ನಾ? ಡಿಪ್ರೆಷನ್ ಯಾವ್ದು ಚೆಕ್ ಮಾಡೋಣ ಅಂತ. ಅದೇ ಮಾಡು. ಈಗ ಹತ್ರದಲ್ಲಿ ಯಾವುದಿದೆ ಅದು ಮ್ಯಾಪ್ ಹಾಕೊಂಡು ಹೋಗ್ಬೇಕು ಹುಡ್ಕೊಂಡು. ಪಿ ಜಿಗೆ ಶಿಫ್ಟ್ ಆದಾಗಿಂದ ಅಂತೂ ಗೈಸ್ ಈ ಮೆಡಿಕಲ್ ಶಾಪ್ಗೆ ಇದಾಗ್ಬಿಟ್ಟಿದ್ವಿ. ಕ್ಲಿನಿಕ್ ಎಲ್ಲಿದೆ? ಡೋರ್ ಕ್ಲೋಸ್ ಮಾಡಿದ್ರು ಅನ್ಸುತ್ತೆ. ನೋಡೋಣಪ್ಪ. ಎಲ್ಲೇ ಕ್ಲೋಸ್ ಆಗೈತೆ. ಅಷ್ಟು ದೂರದಿಂದ ಬಂದಿಲ್ಲ, ಯಾವುದೋ ಒಂದು ಸಿಕ್ತು ಗೈಸ್. ಮಾಡ್ತಾರಂತೆ ಇವಾಗ ನೋಡುವ. ಚೆಕ್ ಮಾಡೋದು ಹಿಂಗೆ ಹಾಕ್ಬಿಟ್ಟು ಇದು ಮಾಡ್ತಾರೆ, ಅದೇ ತಾನೇ. ಬಿ ಪಿ ಲೋ ಆಗಿರೋದು ಉಪ್ಪು ಖಾರ ಕಡಿಮೆ ತಿನ್ನೋರಿಗೆ ತಾನೆ. ಏನದು? ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಅಂತ. ಸಿಸ್ಟೋಲಿಕ್ ಅಂದರೆ ನಾವು ಹಾರ್ಟಿಂದ ಬ್ಲಡ್ ಪ್ರೆಷರ್ ಬರುತ್ತಲ್ವ, ಅದು ಹೈ ಇರೋದು. ಇದು ಡಯಾಸ್ಟೋಲಿಕ್ ಸ್ಟಾಪ್ ಆಗೋದು, ಜಾಸ್ತಿ ಎಷ್ಟು ಹೋಗಿ ಸ್ಟಾಪ್ ಆಗೋದು ಆ ಥರ. ಇದು 120/80 ಇಷ್ಟಿದ್ರೂ ನಾರ್ಮಲ್ಲೇ, ಅದೇನು ಲೋ ಅಂತ. ಇದೇನಾದರೂ 60 ಇತ್ತು, ಇದು 40 ಇತ್ತು ಅಂದರೆ ಕಡಿಮೆ. 50 ಕೆಳಗೆ ಇರಬೇಕಿದ್ರೆ ಮಾತ್ರ ಇದು ಕಡಿಮೆ ಅಂತ ಹೇಳ್ತಾರೆ. ಜಾಸ್ತಿ ಅಂದರೆ 140 ಮೇಲೆ ಇದ್ದರೆ ಜಾಸ್ತಿ ಅಂತ ಹೇಳ್ತಾರೆ. ಇದು ಏನಾದರೂ 40-30 ಕೆಳಗೆ ಬಂದರೆ ಇದು ಲೆಸ್ ಆಗುತ್ತೆ. ಜಾಸ್ತಿ ಅಂದರೆ ಇದು 100 ಮೇಲೆ ಹೋಗ್ಬೇಕು ಕೆಳಗಡೆ. ಆ ಥರ ಇದ್ದರೆ ಜಾಸ್ತಿ ಕಡಿಮೆ. ಓಕೆ, ನೆನ್ನೆ ಏನು ಊಟ ಮಾಡಿದ್ರು? ಗೈಸ್ ಇಲ್ಲಿ ಇವಾಗ ಇವಳಿಗೆ ಚುರುಮುರಿ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಇಲ್ಲಿ ಚುರುಮುರಿ ಅಂಗಡಿ ಹತ್ರ ಬಂದಿದ್ದೀವಿ. ತಿನ್ಕೊಂಡು ಇವಾಗ ಊಟಕ್ಕೆ ಟೈಮ್ ಆಗುತ್ತೆ, ಹೊರಡಬೇಕು ಅಷ್ಟೇ. ಇಷ್ಟು ದೂರ ಬಂದಿದ್ದೀವಿ. ಅಲ್ಲಿರೋದು ಅಲ್ಲಿ 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 ಅಯ್ಯೋ ಅಲ್ಲಿರೋದು ನಾವಿಲ್ಲಿಗೆ ಬಂದಿದ್ದೀವಿ ಗೈಸ್. ಏನು ಗೊತ್ತಾ, ಆ್ಯಕ್ಚುಲಿ ಫುಲ್ಲು ಸ್ಟ್ರಿಕ್ಟಾಗಿ ಡಯಟಲ್ಲಿ ಇರ್ಬೇಕಂತ ಇದ್ದೀನಿ. ಚುರುಮುರಿ ತಿಂತಾವ್ರೆ, ಏನೋ ಒಂದು ತಿಂದು ಸರಿಯಾಗ್ಬಿಡ ಮನುಷ್ಯ. ಹಾಂ ಇಲ್ಲ ಗೈಸ್, ನಾನು ಒಂದು ಸ್ಪೂನು ತಿನ್ನಲ್ಲ, ಒಂದು ಸ್ಪೂನು ತಿನ್ನಲ್ಲ ಗೈಸ್. ನನ್ನ ಮೇಲೆ ಅಣ್ಣ ನೀನೇನು ಹೇಳಿದ್ರೆ ನೀನು ಬೇರೆ ಏನಾದರೂ ಮಾಡ್ಬಿಡ್ತೀನಿ, ನಾನು ತಿನ್ನಲ್ಲ. ಈಗ ಅಂತಾಳೆ ನಾಳೆ ಎಲ್ಲ ಕಲರ್ ನಾಳೆ ಚಾಲೆಂಜ್ ಮಾಡೋದು ಬೇಡ ಬೇಡ ಗೈಸ್, ಬೇಡ. ನೀವಿಬ್ರು ಮಾಡ್ರಿ ಬೇಕಿದ್ರೆ. ದಮ್ಮೆಲ್ಲ ವಿಡಿಯೋದಲ್ಲಿ ಬರೋಕ್ಕೆ ಕಲರ್ ಚಾಲೆಂಜ್ ಏನೋ ಚಾಲೆಂಜ್ ಮಾಡೋಣ ಅಂತ ಬೇರೆ ಹೇಳ್ತಾಳೆ. ತೋರಿಸ್ಬಿಡ್ತೀನಿ ಮುಖನ. ಗೈಸ್ ಕಮೆಂಟ್ ಹಾಕಿ ಆಯ್ತಾ, ಏನಕ್ಕೆ ಲೇಖನ ಬರ್ತಾ ಇಲ್ಲ ಹೇಳಿ ಹೇಳಿ ಅಂತ. ಅದ್ರ ಹಿಂದಿಂದು ಏನು ವಿಷಯ ಅಂತ ನಾನು ಹೇಳ್ತೀನಿ, ಓಕೆನಾ? ಇಲ್ಲಿ ಏನು ಸಕಾಗಿರುತ್ತೆ ಗೊತ್ತಾ ಬಿರಿಯಾನಿ. ಲೈಟಿಂಗ್ಸ್ ಇತ್ತ ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ಜಸ್ಟ್ ಶರಾಬ್ ವಿಡಿಯೋ ಮಾಡ್ತಾ ಇದ್ದೀನಿ. ಬಂದ್ವಿ ಗೈಸ್, ಬಂದ್ವಿ ಅಂತ ಇದ್ದೀನಿ. ಬಂದ್ವಿ ಗೈಸ್. ಅದೇ ನಮ್ಮ PG ಗೋರಿ ಗೋರಿ ಅಂತ ಅಂದ್ರು ಗೈಸ್. ಇಡು ಅದೇನೋ ಮಿಸ್ಟೇಕ್ ಆಗಿ ಕರೆಕ್ಟ್ ಆನ್ಸರ್ ವೇರಿಯಬಲ್ ಅನ್ನಂತೆ ಗೋರಿ ಅಂದ್ಬಿಟ್ಟು. ಗೈಸ್ ಇವತ್ತಿನ ಡಿನ್ನರ್ ಏನಪ್ಪ ಅಂತಂದರೆ ರೈಸ್, ಇದು ಏನಿದು ನುಗ್ಗೆಕಾಯಿ, ಟೊಮೆಟೊ ಕರ್ರಿ ಆ್ಯಂಡ್ ಚಪಾತಿ. ಇದು ಸ್ವಲ್ಪ ರೈಸ್ ಸ್ವಲ್ಪ ಹಾಕೊಬಂದಿದ್ದೀನಿ ಬಿಕಾಸ್ ಪಪ್ಪಾಯ ಇದೆ ಅಂತ. ಆ್ಯಂಡ್ ಮಜ್ಜಿಗೆ. ಇಷ್ಟು ಗೈಸ್. ಇವತ್ತು ಹೇಳಿದ್ನಲ್ಲ ಅವಾಗಲೇ, ಇವಾಗ ಟೇಸ್ಟ್ ಮಾಡೋದು ನೋಡುವ ಬನ್ನಿ. ಸ್ವಲ್ಪ ಹುಳಿ ಇದೆ ಗೈಸ್ ಟೊಮೆಟೊದು. ಇದು ಇಷ್ಟ ಆಯಿತು. ಸಾಂಬಾರು ಜಾಸ್ತಿ ಹಾಕೊಂಬಂದಿಲ್ಲ ನಾನು, ಬಟ್ ಸ್ವಲ್ಪ ಸಪ್ಪ ಇದೆ. ಓಕೆ ಚೆನ್ನಾಗಿದೆ. ತಿನ್ಬಿಟ್ಟು ಸಿಗ್ತೀನಿ ಗೈಸ್. ಆ್ಯಂಡ್ ಇನ್ನೊಂದೇನು ಗೊತ್ತಾ,
ಪಪ್ಪಾಯ ಮಜ್ಜಿಗೆ ಏನು ಕಾಂಬಿನೇಷನ್ ಅಂತಿರಲ್ಲ. ನನಗೆ ಮಜ್ಜಿಗೆ ಫಸ್ಟು ಏನು ಗೊತ್ತಾ ಗೈಸ್, ನನಗೆ ಮಜ್ಜಿಗೆ ಹಾಲು ಇದೆಲ್ಲ ಇಷ್ಟ ಆಗ್ತಿರ್ಲಿಲ್ಲ. ಈಗೂ ಏನೂ ಇಷ್ಟ ಆಗಲ್ಲ. ಮಜ್ಜಿಗೆ ಒಂದು ಕಲ್ತ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಊಟ ಆದ್ಮೇಲೆ ಕುಡಿಯೋಕ್ಕೆ ಅಂತ ಅಂದ್ಬಿಟ್ಟು, ಹೆಲ್ದಿ ಆಗಿರುತ್ತೆ ಅಂತ ಅಂದ್ಬಿಟ್ಟು. ಇವಾಗ ಫುಲ್ ಇಷ್ಟು ಖಾಲಿ ಮಾಡಬೇಕು. ಲೇಕಿ ನಾನು ಮುನಿಷಾ ಅಲ್ಲೇ ಮಜ್ಜಿಗೆ ಕುಡಿದ್ಬಿಟ್ಟು ಇನ್ನೊಂದು ಲೋಟ ತಗೊಬರಕ್ಕೆ ಹೋಗೋಳೆ. ಗೈಸ್ ಇವಳಿಗೇನೋ ಏನು ಬೇಕು, ಏನು ಬೇಕೆ ORS ಜ್ಯೂಸ್ ಬೇಕಂತ ತಗೊಳಕ್ಕೆ ಹೋಗ್ತಾ ಇದೀವಿ. ಹುಡುಗಿದು ಒಂದೊಂದು ಮುಗ್ಯೋದೇ ಇಲ್ಲ ಅನ್ಸುತ್ತೆ. ಮೋನಿಷನ್ಗೆ ಹುಷಾರಿಲ್ಲ, ಮೋನಿಷನ್ಗೆ ಹಂಗಾಯ್ತು, ಮೋನಿಷನ್ಗೆ ಈ ಕಾಯಿಲೆ ಆ ಕಾಯಿಲೆ ಅಂತ ಒಂದು ಸೀರಿಯಸ್ಸೇ ಮಾಡ್ಬೋದು, ಅಷ್ಟು ದಿನ ತಗೊಂತಾಳೆ ರಿಕವರ್ ಆಗೋದು. ಇವಾಗ ಹೋಗ್ಬೇಕು ಗೈಸ್. ಬಾರೇ ಊಟ ಎಲ್ಲ ಮಾಡಿದ್ದಾಯ್ತು. ಮಲ್ಗೋದ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ವಾಕ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಲೇಖನವರು ಇವಾಗ ಮೇ ಬಿ ಇವಾಗ ತಿಂದ್ಬಿಟ್ಟು ಪ್ಲೇಟ್ ವಾಶ್ ಮಾಡ್ತಾ ಇರ್ಬೇಕು ಗೈಸ್. ಒಂದು ಹಾಫ್ ಆನ್ ಅವರ್ ಲೈಕ್ ವಾಕ್ ಮಾಡೋಣ ಗೈಸ್, ನೀರು ಹಿಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಗೈಸ್. ಇಲ್ಲಿವರೆಗೂ ಚೆನ್ನಾಗಿತ್ತು ವಾಯ್ಸು, ಅದೇನೋ ಒಂದ್ಸರಿ ಕಿರ್ಚಿದೆ, ಅದು ಹಂಗೆ ಹಿಡ್ಕೊಂಬಿಟ್ಟೈತೆ. ದೇವ್ರೆ, ವ್ಲಾಗಿಂಗ್ ಮಾಡ್ಬೇಕಾದ್ರೆ 3 ಡೇಸ್ಗೂ ಹಿಂಗೆ ಒಂದು ನನ್ನ ವಾಯ್ಸ್ ತುಂಬ ಜಾಸ್ತಿ ಮಾತಾಡದೆ ಇದ್ರೂ ವೇರಿ ಆಗಿಬಿಡುತ್ತೆ. ತುಂಬ ಸೆನ್ಸಿಟಿವ್ ವಾಯ್ಸ್ ಗೈಸ್ ನಂದು. ಇಷ್ಟೊತ್ತಿನಲ್ಲಿ ಗೂಬೆಗಳು ಓಡಾಡೋ ಟೈಮಲ್ಲಿ ನೀರು ತಗೊಂಬರಕ್ಕೆ ಬರ್ತಾ ಇದ್ದೀವಿ. ನೀರು ಇಟ್ಕೊಟ್ಟಿದ್ದೀನಿ. ಅಲ್ಲ ಗೈಸ್, ಇದನ್ನ ಚೆಲ್ಲಲ್ಲ ಇವಳು, ಚೆಲ್ತೀನಿ ಕಣೆ. ಅರ್ಧ ಹಿಡ್ಕೊಂತಾಳೆ, ಕುಡಿತಾಳೆ, ಬ್ಲಾಗಲ್ಲಿ ಚೆನ್ನಾಗಿ ನೀರು ಕುಡಿದ್ರೆ ಗ್ಲೋ ಆಗ್ತಾರಂತೆ ಕುಡಿಲಿಕ್ಕೆ. ಗೈಸ್ ಫೈನಲಿ ಇವಾಗ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗೋಣ ಅಂತಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಫೇಸ್ ವಾಶ್ ಮಾಡಿಕೊಂಡು ಬರ್ತೀನಿ ಗೈಸ್. ಹೆಂಗೆ ಗೊತ್ತಾ ಗೈಸ್, ಜಸ್ಟ್ ಒಂದು ಸುಮ್ಮನೆ ಕಿರ್ಚಿದ್ದು ಅಷ್ಟೇ, ಒಂದು 5 ಸೆಕೆಂಡಲ್ಲಿ ನನ್ನ ವಾಯ್ಸ್ ಪೂರ್ತಿನೇ ಚೇಂಜ್ ಆಗೋಯಿತು. ಯಪ್ಪ ದೇವ್ರೆ. ಅಂದರೆ ನಾನು ತುಂಬ ಮಾತಾಡಿ ಇಲ್ಲ ತುಂಬ ಏನಾದರೂ ನಕ್ಕದೆ ಅಂತಂದ್ರು, ತುಂಬ ಮಾತಾಡಿ ತುಂಬ ನಕ್ಕದೆ ಅಂತ ಅಂದ್ರೂ ಒಂಥರ ವಾಯ್ಸ್ ಪೂರ್ತಿ ಸ್ಟ್ರೆಸ್ ಆಗಿಬಿಡುತ್ತೆ, ನಂದು ಫುಲ್ ಚೇಂಜ್ ಆಗಿಬಿಡುತ್ತೆ ಗೈಸ್. ಇದು ನನ್ನ ಪ್ರಾಬ್ಲಮ್, ಏನು ಮಾಡೋಕ್ಕಾಗಲ್ಲ. ಬಟ್ ಏನು ಗೊತ್ತಾ, ನೀವು ನೋಡಿರ್ಬೋದು, ನಾನು ಇಷ್ಟೇ ನಿಧಾನಕ್ಕೆ ತುಂಬ ಸಾಫ್ಟಾಗಿ ಮಾತಾಡೋಕ್ಕೆ ಟ್ರೈ ಮಾಡಿದ್ರು, ಅದು ಎಲ್ಲೋ ಅದರಲ್ಲಿ ಫುಲ್ ಹೈ ಪಿಚ್ ಹೊಟ್ಟೋಗ್ಬಿಡುತ್ತೆ, ಅಲ್ಲಿ ವಾಯ್ಸ್ ಹೊಟ್ಟೋಗ್ಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ, ಒಬ್ಬೊಬ್ರಿಗೆ ಒಂದೊಂಥರ ಪ್ರಾಬ್ಲಮ್ಮು ಅಷ್ಟೇ. ನೀವು ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ. ಟೈಮ್ ಬಂದು 11 o'clock, ಮಲ್ಕೋಬೇಕು. ಹೇಗೆ ಐಸ್ ಸ್ಕಿನ್ ಕೇರ್, ಹೇರ್ ಕೇರ್ ಎಲ್ಲನೂ ಕಂಪ್ಲೀಟಾಗಿ ಮುಗೀತು. ಈಗ ಮೋನಿ ಅವ್ರಿಗೆ ಅವರು ಆ್ಯಬ್ಸೆಂಟ್ ಆಗಿಬಿಟ್ಟಿದ್ರಲ್ಲ, ಒಂದು ಕಾನ್ಸೆಪ್ಟ್ ಹೇಳ್ಕೊಡ್ಬೇಕು, ಅದನ್ನು ಹೇಳ್ಕೊಟ್ಟು ಮಲ್ಕೋತೀನಿ ಅಷ್ಟೇ ಗೈಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ಕೇಳಿಸ್ಕೊಳ್ಳಿ, ಮೋನಿ ಅವರ ಲ್ಯಾಪ್ಟಾಪು ಮ್ಯೂಸಿಕ್ನ ಪ್ಲೇ ಮಾಡ್ತಾ ಇದೆ, ಕೇಳಿಸ್ಕೊಳ್ಳಿ ಆಯಿತಾ. ಅಷ್ಟೇ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆಗಿ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು. ಅವಳನ್ನ ಡಿಲೀಟ್ ಮಾಡಾಕಿ. ಬಾಯ್.